ಸರ್, ಈಗ ರಜೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಹಲವಾರು ರಾಜ್ಯಗಳು ಕೊಟ್ಟಾಯಿತು, ಇಲ್ಲಿ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ? ಇಲ್ಲಿ ಗೊತ್ತಲ್ಲ, ಇಲ್ಲಿ ಇದು ಸರ್ಕಾರ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡೋದೇ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಸಂಸ್ಕೃತಿ, ಅವರ ಹೇಳಿಕೆಗಳು, ಅವರ ಒಂದು ವಿಚಾರಗಳು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗೇ ಮುಸ್ಲಿಂ ಓಟ್ ಬರ್ತಾವಂಥ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿಯೊಂದು ಮನುಷ್ಯನ ಬಳಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ನುಡಿಯೋದು, ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೀವೇನಾದರೂ ಒತ್ತಾಯ ಮಾಡ್ತೀರಾ ಸಿದ್ದರಾಮಯ್ಯ ಅವರಿಗೆ? ನೋಡಿ, ಅವರು ನಿರ್ಣಯ ಮಾಡಬೇಕು. ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಅನೇಕ ನಿರ್ಣಯಗಳನ್ನು ಮಾಡ್ತಾರೆ. ಆದರೆ ಅವ್ರದ್ದೇ ಇಲಾಖೆಯ ಒಬ್ಬ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಜಾತ್ಯತೀತ ಅನ್ನೋವಂಥ ನಿಜವಾಗಿ ಅವರು ಇದ್ದರೆ ಅವರು ಇದು ಘೋಷಣೆ ಮಾಡಬೇಕು. ಒಂದೇ ಕಮ್ಯುನಿಟಿಗೆ, ಒಂದೇ ಕೋಮಿಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯನ್ನು ಹೊರಬರಬೇಕಂತ ಒಳ್ಳೆಯ ಅವಕಾಶ ಅವರಿಗೆ. ಆ ಒಂದು ಸದ್ಬುದ್ಧಿ ಪ್ರಭು ಶ್ರೀರಾಮಚಂದ್ರನೇ ಅವ್ರಿಗೆ ಕೊಡ್ತಾನೆ. ನೋಡಬೇಕು. ಎಷ್ಟೋ ಮಂದಿಗೆ ಬುದ್ಧಿ ಕೊಟ್ಟಾರೆ, ಅವರು ಇವರು ಸಿದ್ದರಾಮಯ್ಯನವ್ರಿಗೆ ಒಂದು ಬುದ್ಧಿ ಕೊಡ್ಬೋದು ಅಂತ ಅನ್ನಿಸ್ತದೆ.